ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರದ ಜಿಲ್ಲಾ ದರ್ಶನ. ನಾನು ಅರವಿಂದ್. ದಿನೇ ದಿನೇ ಬೇಸಿಗೆಯ ರಣಬಿಸಿಲು ಜೋರಾಗ್ತಾ ಇದೆ. ಬೀದರ್ನಲ್ಲಂತೂ ಬಿಸಿಲಿಗಿಂತ ರಾಜಕೀಯದ ಕಾವು ಕೊಂಚ ಹೆಚ್ಚಾಗಿದೆ. ಟಿಕೆಟ್ ಘೋಷಣೆಗೂ ಮುನ್ನವೇ ರಾಜಕೀಯ ಮುಖಂಡರು ಕ್ಷೇತ್ರಗಳಲ್ಲಿ ಓಡಾಟ ಆರಂಭಿಸಿದ್ದಾರೆ. ಹಾಗಾದರೆ ಬನ್ನಿ, ಬೀದರ್ ಜಿಲ್ಲೆಯ ಪಾಲಿಟಿಕ್ಸ್ ಹೇಗಿದೆ ಅನ್ನೋದರ ಸಮಗ್ರ ಚಿತ್ರಣವನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯಲ್ಲೀಗ ಚುನಾವಣಾ ಖದರ್. 6 ಕ್ಷೇತ್ರಗಳಲ್ಲಿ ಗೆಲ್ಲೋ ಸುಲ್ತಾನರು ಯಾರು? ಬೀದರ್ ಬಹಮನಿ ಸುಲ್ತಾನರು ಆಳಿದ ನಾಡು. ವಿಶ್ವವಿಖ್ಯಾತ ಬಿದ್ರಿ ಕಲೆಯ ಬೀಡು, ಬಸವಣ್ಣನ ನೆಲೆಬೀಡು. ಐತಿಹಾಸಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಸಾಕಷ್ಟು ಪ್ರಸಿದ್ಧಿ ಪಡೆದಿರುವ ಜಿಲ್ಲೆ ಬೀದರ್. ಕಮಠಾಣಾದ ಜೈನ ಮಂದಿರ, ಕಾರಂಜ ಜಲಾಶಯ, ಹುಮ್ನಾಬಾದ್ ತಾಲೂಕಿನಲ್ಲಿರುವ ಜಲಸಂಗಿ, ಹುಣಕುಣಿ ಕೋಟೆ, ಬಸವ ಕಲ್ಯಾಣದ ಕೋಟೆ, ಹೀಗೆ ಪ್ರತಿಯೊಂದು ಬೀದರ್ ಜಿಲ್ಲೆಯ ಕಥೆ ಹೇಳುತ್ತವೆ. ಉತ್ತರ ಕರ್ನಾಟಕದ ಉರಿಬಿಸಿಲು, ಆಂಧ್ರ ಮಹಾರಾಷ್ಟ್ರ ಗಡಿಭಾಗದ ಗದ್ದಲಗಳ ನಡುವೆಯೇ ಬೀದರ್ ಇದೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್, ಮಾಜಿ ಸಚಿವ ಗುರುಪಾದಪ್ಪ ನಾಗಮಾರ್ಪಲ್ಲಿ, ಜೆಡಿಎಸ್ನ ಬಂಡೆಪ್ಪ ಕಾಶೆಂಪೂರ್ ಸದ್ಯಕ್ಕೆ ಇಲ್ಲಿನ ರಾಜಕೀಯ ದಿಗ್ಗಜರು. ಕಳೆದ ಬಾರಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸೋತಿದ್ದ ಧರ್ಮಸಿಂಗ್ಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ಗರಿ ತೊಡಿಸಿದ್ದು ಇದೇ ಬೀದರ್ ಲೋಕಸಭಾ ಕ್ಷೇತ್ರ. ಆಗ ಧರ್ಮಸಿಂಗ್ಗೆ ಎದುರಾಳಿಯಾಗಿದ್ದವರು ಗುರುಪಾದಪ್ಪ ನಾಗಮಾರ್ಪಲ್ಲಿ. ಬದಲಾದ ಪರಿಸ್ಥಿತಿಯಲ್ಲಿ ನಾಗಮಾರ್ಪಲ್ಲಿ ಈಗ ಬಿಜೆಪಿ ಬಿಟ್ಟು ಕೆಜೆಪಿ ಸೇರಿದ್ದಾರೆ. ಬೀದರ್ ಯಾರಿಗೆ ಗೆಲುವಿನ ಹಾರ? ಬೀದರ್ ಜಿಲ್ಲೆ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿದೆ. ಬೀದರ್ ಉತ್ತರ, ಬೀದರ್ ದಕ್ಷಿಣ, ಹುಮನಾಬಾದ್, ಭಾಲ್ಕಿ, ಬಸವ ಕಲ್ಯಾಣ ಹಾಗೂ ಔರಾದ್ ಕ್ಷೇತ್ರಗಳು. ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 2, ಕಾಂಗ್ರೆಸ್ 3 ಹಾಗೂ ಜೆಡಿಎಸ್ 1 ಕ್ಷೇತ್ರದಲ್ಲಿ ಗೆಲುವಿನ ನಗೆ ಬೀರಿದ್ವು. ಆದರೆ ಕಳೆದ ಬಾರಿಯ ಪರಿಸ್ಥಿತಿಗೂ ಈ ಬಾರಿಗೂ ಅಜಗಜಾಂತರ ವ್ಯತ್ಯಾಸಗಳಿವೆ. 2 ಹೊಸ ಪ್ರಾದೇಶಿಕ ಪಕ್ಷಗಳು ಹುಟ್ಟಿಕೊಂಡು ಅಖಾಡಕ್ಕಿಳಿದಿವೆ. ಗುರುಪಾದಪ್ಪ ನಾಗಮಾರ್ಪಲ್ಲಿ ಈಗ ಕೆಜೆಪಿಯಿಂದ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಬೀದರ್ ಉತ್ತರ ಕ್ಷೇತ್ರದಿಂದ ಟಿಕೆಟ್ ಗಿಟ್ಟಿಸಿದ್ದು ವಿಧಾನಸಭೆ ಪ್ರವೇಶಿಸುವ ಆಲೋಚನೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಹಾಲಿ ಎಂಎಲ್ಎ ರಹೀಂ ಖಾನ್ ಕೂಡ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ. ಇತ್ತ ಬಿಜೆಪಿಯಿಂದ ರಘುನಾಥ್ ಮಲ್ಕಾಪುರೆ, ಕುಶಾಲರಾವ್ ಪಾಟೀಲ್ ಟಿಕೆಟ್ ಗಿಟ್ಟಿಸಲು ಕಸರತ್ತು ನಡೆಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಯಾರೇ ಗೆಲ್ಲಬೇಕಾದ್ರೂ ಮುಸ್ಲಿಮರ ಮತಬೇಟೆಯೇ ಅಂತಿಮ ಅನ್ನೋ ಪರಿಸ್ಥಿತಿ ಇದೆ. ಇನ್ನು ಬೀದರ್ ದಕ್ಷಿಣದಲ್ಲಿ ಜೆಡಿಎಸ್ ಹಾಲಿ ಶಾಸಕ ಬಂಡೆಪ್ಪ ಕಾಶೆಂಪೂರ್ ಈ ಬಾರಿಯೂ ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ. ಹುಮ್ನಾಬಾದ್, ಭಾಲ್ಕಿ, ಬಸವ ಕಲ್ಯಾಣದಲ್ಲೂ ರಾಜಕೀಯ ಲೆಕ್ಕಾಚಾರ ತುಸು ಜೋರಾಗಿಯೇ ಇದೆ. ಒಟ್ಟಾರೆ ಬೀದರ್ ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ ಗೆಲ್ಲೋರ್ಯಾರು ಅನ್ನೋ ಮಾತುಗಳೇ ಕೇಳಿ ಬರ್ತಿವೆ. ರಾಜಕೀಯ ಧ್ರುವೀಕರಣ, ಮುಖಂಡರ ಪಕ್ಷಾಂತರ ಬೀದರ್ ಜಿಲ್ಲೆಯ ರಾಜಕೀಯದ ಮೇಲೆ ಸಾಕಷ್ಟು ಪ್ರಭಾವ ಬೀರಿವೆ. ಸದ್ಯ ಗೆಲುವಿಗಾಗಿ ರಾಜಕೀಯ ಪಕ್ಷಗಳ ಮುಖಂಡರೆಲ್ಲ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರಗಳಲ್ಲಿ ತಿರುಗಾಡ್ತಿದ್ದಾರೆ. ಜಿಲ್ಲೆಯ ಮತದಾರರ ಒಲವು ಯಾರ ಕಡೆ ಇದೆ ಅನ್ನೋದು ಸದ್ಯಕ್ಕಂತೂ ಸಸ್ಪೆನ್ಸ್. ಬೀದರ್ನಿಂದ ಕ್ಯಾಮರಾಮನ್ ಹನುಮಂತ್ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್. ಇನ್ನು ಬೀದರ್ ಜಿಲ್ಲೆಯಲ್ಲಿರೋ ದಿಗ್ಗಜರ ಕ್ಷೇತ್ರಗಳು ಯಾವುವು, ಗೆಲುವಿನ ಲೆಕ್ಕಾಚಾರಗಳೇನು ಅಂತ ನೋಡೋಣ ಒಂದು ಸ್ಮಾಲ್ ಬ್ರೇಕ್ ನಂತರ.